ಇನ್ನೊಂದು ನೀವು ಎಲ್ಲವೂ ಕೂಡ ಅದರಲ್ಲಾಗಿರ್ಬೋದು ಅಥವಾ ವಾಲ್ಮೀಕಿಯನ್ನೆಲ್ಲ ತೆಗೆದಿರಲ್ಲ. ನಿಮ್ಮ ಬಿಜೆಪಿ ಅವಧಿಯಲ್ಲಿರುವಂತಹ 22ರಿಂದ 24 ಅವಧವರ ನಡೆದಿರುವಂತಹ ಇಲಾಖೆಗಳಿಂದ ಒಂದು ಬುಕ್ಲೆಟ್ ಅನ್ನ ಮಾಡಿ ಮನೆ ಮನೆಗೆ ಹಂಚುವುದಕ್ಕೆ ಕಾಂಗ್ರೆಸ್ ಅವರು ಪ್ಲಾನ್ ಮಾಡ್ತಿದ್ದಾರೆ. ಗ್ಯಾರಂಟಿ ಯಾವ ರೀತಿ ಹಂಚಿದಾರಲ್ಲ ಆ ರೀತಿ ಬುಕ್ಲೆಟ್ ಮಾಡಿ ಮನೆ ಮನೆಗೆ ಹಂಚೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನೋಡ್ರಿ, ನಾ ಕೇಳೋ ಪ್ರಶ್ನೆ ಏನು, ಯಾಕೆ ಮನೆ ಮನೆಗೆ ಹಂಚ್ತೀರಿ? ಸರ್ಕಾರ ಯಾರ್ದಿದೆ? ಏಜೆನ್ಸಿ ಯಾರ ಕೈದಿದೆ? 16 ತಿಂಗಳು ಆಯ್ತು ಸರ್ಕಾರ ಬಂದು. ವಿಜೇಂದ್ರ ಹೇಳಿದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರು ಅಶೋಕ್ ಅವರು ಹೇಳಿದ್ದಾರೆ ಮಾಡ್ರಿ ಎನ್ಕ್ವೈರಿ ಅಂತ. ಯಾಕೆ ಮಾಡಿಲ್ಲ? ಅಂದ್ರೆ ನೀವು ಹೆದರಿಸಿ ನಿಮ್ಮ ಹಗರಣ ಮುಚ್ಚಕೊಳ್ಳೋಕೆ ನೋಡ್ತಾರ. ಇದೆಲ್ಲ ನಡೆಯಲ್ಲ ಇದೆ. ಯಾಕೆ ಮಾಡ್ಲಿಲ್ಲ ನೋಡ್ರಿ, ನಾನು ಹೇಳ್ತೇನೆ, ಅಕಸ್ಮಾತ್ ಆಗಿ ಯಾವ್ದಾದ್ರೂ ಆ ರೀತಿಯ ಕಾಂಕ್ರೀಟ್ ಆದಂತ ಹಗರಣದ ಮಾಹಿತಿ ಅವ್ರ ಕಡೆ ಇದ್ರೆ ಇಲ್ಲಿವರೆಗೆ ಅವ್ರು ಬಿಡ್ತಾ ಇದಾರ? ಅವರು ಒಟ್ಟು ಬಿಜೆಪಿ ಭ್ರಷ್ಟಾಚಾರ ಪಾರ್ಟಿ ಅಂತ ಡಂಗರ ಹೊಡ್ಕೊಂಡು ಹೋಗ್ತಾ ಇದ್ರು. ಅವೆಲ್ಲ ದಾಖಲೆ ಬಿಡುಗಡೆ ಮಾಡಿ ಎನ್ಕ್ವೈರಿಗೆ ಹಾಕಿ ಕೋರ್ಟಿಗೆ ಹಾಕಿ. ಯಾಕೆ ಮಾಡಿಲ್ಲ? 16 months ಇದೆ, ವೆರಿ ಲಾಂಗ್ ಪೀರಿಯಡ್. ಹೆದರಿಸಿ ನಿಮ್ದು ಇದೆ ಅದಕ್ಕಂತ ಹೆದರಿಸಿದ್ರೆ ಬಿಜೆಪಿ ಅದಕ್ಕೆ, ಯಾಕಂದ್ರೆ ನಮ್ಮ ಸ್ವತಃ ರಾಜ್ಯ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಡಿ ನೀವು ಎನ್ಕ್ವೈರಿ. ಚಿತ್ರದುರ್ಗದಲ್ಲಿ ನಾನು ಅವರು ಹೋಗಿದ್ವಿ ಅಲ್ಲಿ, ಅಂದ್ರೆ ಬೇರೆ ನಾವು ಸ್ವಲ್ಪ ರೀಚ್ ಆಗೋದು ಬೇರೆ ಬೇರೆ ಟೈಪ್ ಇದೆ. ಆದ್ರೆ ಅಲ್ಲಿ ಬೈಟ್ ನಾನು ಪರ್ಸನಲ್ ನೋಡಿದೆ. ನೋಡಿದ್ರೆ ಅದು ಎನ್ಕ್ವೈರಿ ಮಾಡ್ರಿ, ಇನ್ನು ಹೆದರಿಸ್ತೀನಿ ನಿಮಗೆ. ಯಾಕೆ ಮಾಡಿಲ್ಲ? ಇನ್ನು ಅದಾಗಿ ಒಂದು 15-20 ದಿವಸ ಆಯ್ತಿದೆ. ಯಾಕೆ ಮಾಡಿಲ್ಲ ಎನ್ಕ್ವೈರಿ? ಬುಕ್ ಹಂಚೋದು ಬಿಡ್ರಿ, ನೀವು 40% ಆರೋಪನ ಮಾಡಿದ್ರಿ, ಆಯೋಗ ಮಾಡಿರಲ್ಲ. ಎಷ್ಟು ಜನ ಪ್ರೂವ್ ಮಾಡಿದ್ದಾರೆ? ಮತ್ತು ಆ 40% ಮಾಡಿದ್ದಕ್ಕೆ ಡಿಫೆಮೇಷನ್ ಕೇಸ್ ಹಾಕಿದೀವಲ್ಲ, ಆ ಡಿಫೆಮೇಷನ್ ದಲ್ಲಿ ಏನ್ ಸಮರ್ಥನೆ ಕೊಟ್ಟಿದ್ರಿ? ನೀವು ಬೇಲ್ ತಗೊಂಡು ಹೊರಗೆ ಬಂದಿದ್ರಿ. ನೀವು ಬೇಲ್ ಯಾಕೆ ತಗೊಂಡ್ರಿ? ಇಲ್ಲ, ಇದು ನಾವು ಮಾಡಿದ್ ಸರಿ ಇದೆ, ನಾವು ಪ್ರೂವ್ ಮಾಡ್ತೀವಿ, ಟೈಮ್ ಕೊಡ್ರಿ ಅಂತ ಕೇಳ್ಬೇಕಾಗಿತ್ತು. ಇವತ್ತಿನ ತನಕ ಯಾಕೆ ಕೋರ್ಟಿಗೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ? ನಾವು ಮಾಡಿದ್ ಸರಿ ಇದೆ, ನಾವು ಆರೋಪ ಮಾಡಿದ್ ಸರಿ ಇದೆ, ಇದು ಸತ್ಯ ಇದೆ ಅಂತ ಹೇಳಿದ್ದಾರೆ. ನೀವು ಕಾಂಗ್ರೆಸ್ ಪಾರ್ಟಿ ಬ್ಲಾಕ್ ಮೇಲಿಂಗ್ ಮಾಡೋ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಫೇಲ್ ಆಗ್ತದೆ.